ಸಬ್ ಕ್ಲಾಸ್ 1B ಏನು ಹೇಳ್ತೈತಿ ಅಂತಂದ್ರೆ ಭಾರತದ ಎಲ್ಲ ನಾಗರಿಕರಿಗೂ ಶಾಂತಿಯುತವಾಗಿ ಸಭೆ ಸೇರುವ ಹೆಂಗೆ ಶಸ್ತ್ರರಹಿತವಾಗಿ ಸಭೆ ಸೇರುವ ಹಕ್ಕು ಎಲ್ಲ ನಾಗರಿಕರಿಗೂ ಐತಿ ಅಂತ ಹೇಳ್ತಾರೆ. ಅಂದ್ರೆ ಈ ಹಕ್ಕು ಭಾರತದ ಪ್ರಜೆಗಳಿಗೆ ಮಾತ್ರ ಅಥವಾ ಭಾರತದ ನಾಗರಿಕರಿಗೆ ಮಾತ್ರ ಸಿಗ್ತೈತಿ. ವಿದೇಶಿ ನಾಗರಿಕರಿಗಿಲ್ಲ. ವಿದೇಶದವರು ಬಂದು ಭಾರತದ ನೀತಿ ನಿಯಮಗಳನ್ನು ವಿರೋಧಿಸುವ ಹಕ್ಕು ಅವರಿಗಿಲ್ಲ. ಅವರು ಎಷ್ಟೇ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಾದರೂ ಅವರು ಅವರ ದೇಶದಲ್ಲಿ ಮಾಡಬೇಕು, ಹೊರತಾಗಿ ಭಾರತದ ನೆಲದಲ್ಲಿ ಅವರಿಗೆ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲ. ಯಾವುದು ಆರ್ಟಿಕಲ್ 19 ಸಬ್ ಕ್ಲಾಸ್ 1B ಇದರ ಪ್ರಕಾರ ಭಾರತದ ನಾಗರಿಕರಿಗೆ ಮಾತ್ರ ಈ ಹಕ್ಕು ಅವೈಲೇಬಲ್ ಇದೆ, ವಿದೇಶಿಗರಿಗಿಲ್ಲ. ಆಮೇಲೆ ಯಾರ ವಿರುದ್ಧ ಅವೈಲೇಬಲ್ ಐತಿ ಅಂತಂದ್ರೆ ಇದು ಯಾರ ವಿರುದ್ಧಪ್ಪ ಅಂತಂದ್ರೆ ಸರ್ಕಾರದ ವಿರುದ್ಧ ಮಾತ್ರ ಸಿಗ್ತೈತಿ. ಸರ್ಕಾರದ ವಿರುದ್ಧ ಮಾತ್ರ ಈ ಹಕ್ಕು ಅವೈಲೇಬಲ್ ಐತಿ. ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ಇಲ್ಲ, ಖಾಸಗಿ ವ್ಯಕ್ತಿಯ ವಿರುದ್ಧ ಈ ಹಕ್ಕನ್ನು ಬಳಸುವ ಹಾಗಿಲ್ಲ. ಖಾಸಗಿ ವ್ಯಕ್ತಿಗಳಿಗೆ ಈ ಹಕ್ಕುಗಳು ಅನ್ವಯ ಆಗೋದಿಲ್ಲ. ನಾವು ಖಾಸಗಿ ವ್ಯಕ್ತಿಗಳು ಎಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬಹುದೇ ಹೊರತಾಗಿ ಖಾಸಗಿ ವ್ಯಕ್ತಿಗಳು ಎಲ್ಲರೂ ಸೇರಿ ಖಾಸಗಿ ವ್ಯಕ್ತಿಯ ವಿರುದ್ಧವೇ ಪ್ರೊಟೆಸ್ಟ್ ಮಾಡುವ ಹಾಗಿಲ್ಲ. ಹೌದಾ? ನಾವೆಲ್ಲರೂ ಕೂಡಿ ಅಂಬಾನಿ ವಿರುದ್ಧ ಪ್ರೊಟೆಸ್ಟ್ ಮಾಡುವ ಹಾಗಿಲ್ಲ. ಹೌದಾ? ನಾವೆಲ್ಲರೂ ಕೂಡಿ ಅದಾನಿ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗಿಲ್ಲ, ನಾರಾಯಣ ಮೂರ್ತಿ ವಿರುದ್ಧ ಪ್ರೊಟೆಸ್ಟ್ ಮಾಡುವಾಗಿಲ್ಲ. ನಾವೆಲ್ಲರೂ ಕೂಡಿ ಭಾರತ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಬಹುದು.